ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆ ಪ್ರಕರಣ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಲಕ್ಕುಂಡಿ ಗ್ರಾಮಕ್ಕೆ ಸಚಿವ ಎಚ್.ಕೆ. ಪಾಟೀಲ್ ಭೇಟಿಯನ್ನ ಕೊಟ್ಟಿದ್ರು. ಕಸ್ತೂರಬಾ ರೀತಿ ಕುಟುಂಬಕ್ಕೆ ಆಶ್ರಯ ಕೊಡುವಂತ ಅಭಯವನ್ನ ಕೊಟ್ಟಿದ್ದಾರೆ. ಆ ಕುಟುಂಬ ಕೂಡ ತುಂಬಾ ಗೊಂದಲದಲ್ಲಿ ಇದೆ. ಆ ಸ್ಥಳನೇ ನಮಗೆ ಬೇಡ ಅಂತ ಅವರು ಹೇಳ್ತಾ ಇದ್ದಾರೆ. ಬೇರೆ ಸ್ಥಳ ಬೇಕು, ಜೊತೆಗೆ ಮಗನ ವಿದ್ಯಾಭ್ಯಾಸದ ಜವಾಬ್ದಾರಿ ಮತ್ತೆ ಕೆಲಸ ಕೊಡಿಸುವಂತ ಜವಾಬ್ದಾರಿ ಸರ್ಕಾರ ಹೊರಬೇಕು ಅಂತ ಹೇಳ್ತಾ ಇದ್ರು. ಈ ಬಗ್ಗೆ ನಿರಂತರವಾಗಿ ನ್ಯೂಸ್ 18 ನಲ್ಲಿ ನಾವು ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಇದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್. ಜಾಗ ಕೊಡ್ತೀವಿ, ಆಶ್ರಯ ಯೋಜನೆಯಲ್ಲಿ ಮನೆ ನಿಮಗೆ ಸಿಗುತ್ತೆ ಅಂತ ಹೇಳಿ ನಿಧಿ ಸಿಕ್ಕ ಕುಟುಂಬಕ್ಕೆ ಸಚಿವ ಎಚ್.ಕೆ. ಪಾಟೀಲ್ ಅಭಯವನ್ನ ಕೊಟ್ಟಿದ್ದಾರೆ. ಕಸ್ತೂರಬಾ ರೀತಿ ಕುಟುಂಬಕ್ಕೆ ಧೈರ್ಯ ತುಂಬುವಂತ ಕೆಲಸವನ್ನ ಸಚಿವರು ಮಾಡಿದ್ದಾರೆ. ಯಾಕಂದ್ರೆ ಅವರು ಒಂದ್ ಸ್ವಲ್ಪ ಆತಂಕದಲ್ಲಿದ್ರು, ಹೆದರುಕೊಂಡಿದ್ರು. ಈಗ ಚಿನ್ನ ಸಿಕ್ಕಿದೆ, ಅದು ನಿಧಿ ಅಂತ ಹೇಳ್ತಾ ಇದ್ದಾರೆ. ಆ ಊರಿನಲ್ಲಿ ನಿಧಿ ಸಿಕ್ಕವರು ಕೆಲವರು ಕುಟುಂಬನೇ ಬರ್ಬಾದಾಗಿ ಹೋಗಿದೆ, ರಕ್ತಕಾರಿ ಸತ್ತು ಹೋಗಿದ್ದಾರೆ ತುಂಬಾ ಜನ ಅಂತೆಲ್ಲ ಹೇಳ್ತಿರೋದ್ರಿಂದ ಸಹಜವಾಗಿ ಅವ್ರಿಗೊಂದಿಷ್ಟು ಆತಂಕ ಇತ್ತು. ನಮ್ಗೆ ಆ ಚಿನ್ನ ಬೇಡ, ಮನೆ ಕಟ್ಟೋದಕ್ಕೆ ಸರ್ಕಾರ ಸಹಾಯ ಮಾಡ್ಲಿ, ಬೇರೆ ಜಾಗ ಬೇಕು, ನಮ್ಗೆ ಈ ಜಾಗನೂ ಬೇಡ ಅಂತ ಅವ್ರು ಹೇಳ್ತಾ ಇದ್ರು. ಹಾಗಾಗಿ ಖುದ್ದಾಗಿ ಸಚಿವರೇ ಸ್ಥಳಕ್ಕೆ ಬಂದ್ರು, ಪರಿಶೀಲನೆ ಮಾಡಿದ್ರು, ಆ ಕುಟುಂಬವನ್ನ ಭೇಟಿ ಮಾಡಿ ಅಭಯ ಕೊಟ್ಟಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಇವನ್ನ ತಂದಾಗ ಅವ್ರದ್ದು ಸ್ಪಾಂಟೇನಿಯಸ್ ರಿಯಾಕ್ಷನ್ ಏನಿತ್ತು ಅಂದರೆ, ಅದ್ರದ್ದು ತೂಕ ಪಾಕ ಎಷ್ಟಿತ್ತು ಏನು ಅಂತ ಕೇಳ್ತಿದ್ರು. ಎಷ್ಟರೇ ಇರಲಿ, ಆ ಪ್ರಜ್ವಲ ಆ ನಿಧಿನ ಅವ್ರ ಕುಟುಂಬದವರು ಅದನ್ನು ನಾವು ಜಿಲ್ಲಾಡಳಿತ ಕೊಡ್ತೀವಿ, ಸರ್ಕಾರ ಕೊಡ್ತೀವಿ, ಇದು ಜನರದು, ಇದು ದೇವ್ರದ್ದು ಅಂಥೇಳಿ ಕೊಟ್ಟರಲ್ಲ, ಈ ಗುಣ ಏನಿದೆ ಆ ನಿಧಿಗಿಂತ ಹೆಚ್ಚು ಬೆಲೆ ಬಾಳೋದು ಅಂತ ಸಂತೋಷದಿಂದ ಹೇಳ್ತೀನಿ. ಪ್ರಜ್ವಲ್ ನಮ್ಮ ಗದಗ ಜಿಲ್ಲೆಯ ಕೀರ್ತಿಯನ್ನೇ ಹೆಚ್ಚಿದ್ದಾನೆ. ಕಾನೂನಾತ್ಮಕವಾಗಿ ಈ ನಿಧಿ ಎಲ್ಲಿ ಇಡಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಜಿಲ್ಲಾಧಿಕಾರಿಗಳು, SP ಅವರು ಕ್ರಮ ತೆಗೆದುಕೊಳ್ತಾ ಇದ್ದಾರೆ. ಆ ಒಂದು ಸರ್ಕಾರದ ನಿಯಮದ ಪ್ರಕಾರ, ನೀತಿ ಪ್ರಕಾರ ಆ ನಿಧಿಯನ್ನು ಎಲ್ಲಿರಿಸ್ಬೇಕು ಅನ್ನೋದಕ್ಕೆ ನಿರ್ಣಯ ಮಾಡ್ತೀವಿ. ಏನಿಲ್ಲ, ಪ್ರಜ್ವಲ್ ಆಗಲಿ, ಕಸ್ತೂರವ್ವ ಆಗಲಿ, ಗಿರಿಜಮ್ಮ, ಕಸ್ತೂರಮ್ಮ, ಪ್ರಜ್ವಲ, ಇವರು ಮೂರು ಜನ ಏನಿದ್ದಾರೆ ನಮ್ಮೆಲ್ಲರಿಗೆ ಪಾಠ ಹೇಳುವ ರೀತಿಯೊಳಗೆ ತಮ್ಮ ಆದರ್ಶವನ್ನು ಮೆರೆದಿದ್ದಾರೆ. ಅವ್ರಿಗೆ ಸರ್ಕಾರ ಸೂಕ್ತವಾಗಿರ್ತಕ್ಕಂಥ ಗೌರವ ಸನ್ಮಾನ ಮಾಡ್ತದೆ. ಊರು ಹಿರಿಯರು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಆ ಬಡ ಕುಟುಂಬಕ್ಕೆ ನೀವು ಹಿಂಗೆ ಮಾಡಬೇಕು, ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು ಅಂಥೇಳಿ ಅದನ್ನು ಅವರು ಹೇಳಿದ್ದನ್ನು ಕೇಳಿಸ್ಕೊಂಡಿದ್ದೀನಿ. ಜವಾಬ್ದಾರಿ ಸರ್ಕಾರವಾಗಿ ಆ ಒಂದು ಕೆಲಸವನ್ನು ಮಾಡ್ತದೆ. ಅಷ್ಟೇ ಅಲ್ಲ, 26ನೇ ತಾರೀಕಿಗೆ ಅವ್ರಿಗೆ ಸನ್ಮಾನ ಮಾಡುವುದರ ಜೊತೆಗೆ ನಮ್ಮ ಸ್ಟೇಡಿಯಮ್ದೊಳಗೆ ಗಣರಾಜ್ಯೋತ್ಸವಕ್ಕೆ ಸನ್ಮಾನ ಮಾಡೋದ್ರ ಜೊತೆಗೆ ಅವ್ರಿಗೇನು ಸರ್ಕಾರ ಕೊಡಬೇಕು ಕೊಡ್ತೀವಿ. ಇನ್ನು ಗದಗ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಪ್ರಕರಣ ಸಂಬಂಧ ಬಾಲಕ ಪ್ರಜ್ವಲ್ ರೀತಿಗೆ PUC ವರೆಗೂ ಉಚಿತ ಶಿಕ್ಷಣ ಅಂತೇಳಿ BH ಪಾಟೀಲ್ ಪದವಿ ಪೂರ್ವ ಕಾಲೇಜಲ್ಲಿ ಶಿಕ್ಷಣದ ಭರವಸೆ ಈಗ ಸಿಕ್ಕಿದೆ. ಕುಟುಂಬಸ್ಥರು ಇದನ್ನ ಕೇಳ್ತಾ ಇದ್ದಿದ್ದು, ಮಗನಿಗೆ ಒಳ್ಳೆ ರೀತಿಯಲ್ಲಿ ಶಿಕ್ಷಣ ಕೊಡಿಸೋ ಜವಾಬ್ದಾರಿಯನ್ನ ಹೊರಬೇಕು, ಆಮೇಲೆ ಸರ್ಕಾರಿ ನೌಕರಿ ಬೇಕು ಅಂತ ಹೇಳಿ ಡಿಮ್ಯಾಂಡ್ ಅನ್ನ ಈಗಲೇ ಅವ್ರು ಮಾಡಿದ್ರು. ಈಗ PUC ತನಕ ಉಚಿತ ಶಿಕ್ಷಣದ ಭರವಸೆಯನ್ನ BH ಪಾಟೀಲ್ ಪದವಿ ಪೂರ್ವ ಕಾಲೇಜ್ ಶಿಕ್ಷಣ ಸಂಸ್ಥೆ ಕೊಟ್ಟಿದೆ. ನ್ಯೂಸ್ 18 ಮೂಲಕ ಕಸ್ತೂರಬಾ ರೀತಿ ಕುಟುಂಬ ಮನವಿಯನ್ನ ಮಾಡಿಕೊಂಡಿತ್ತು. ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷ ಸಿದ್ದಲಿಂಗೇಶ್ ಪಾಟೀಲ್ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಇದೇ ಶಾಲೆಯಲ್ಲಿ ಸದ್ಯಕ್ಕೆ 8ನೇ ಕ್ಲಾಸ್ ಓದ್ತಾ ಇದ್ದಾನೆ ಪ್ರಜ್ವಲ್. PUC ವರೆಗೂ ಸಂಪೂರ್ಣವಾಗಿ ಉಚಿತ ಶಿಕ್ಷಣ ಕೊಡುವಂತ ಭರವಸೆಯನ್ನ ಕೊಟ್ಟಿದ್ದಾರೆ. ತರಗತಿಯ ಬಾಲಕ ಪ್ರಜ್ವಲ್ ತನಗೆ ಸಿಕ್ಕಂತಹ ನಿಧಿಯನ್ನ ಸರ್ಕಾರಕ್ಕೆ ಈಗ ಹಸ್ತಾಂತರ ಕೂಡ ಮಾಡಿದ್ದಾನೆ. ಆತನ ಎಜುಕೇಷನ್ಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನ ಏನು ಈ ಒಂದು ಪ್ರಾಧಿಕಾರದ ಲಕ್ಕುಂಡಿ ಪ್ರಾಧಿಕಾರದ ಸದಸ್ಯರು ಕೂಡ ನಾವು ಒಂದು ಯಾವುದೇ ರೀತಿ ಶಿಕ್ಷಣದ ವ್ಯವಸ್ಥೆ ಇರಲಿ ಅದನ್ನೆಲ್ಲವೂ ಕೂಡ ನಾವೇ ಮಾಡ್ಕೊಳ್ತೀವಿ ಅನ್ನೋಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನ್ಯೂಸ್ 18 ಕನ್ನಡ ನಿರಂತರವಾಗಿ ಈ ಬಾಲಕನ ವಿಚಾರವಾಗಿ ಸಾಕಷ್ಟು ಸುದ್ದಿಯನ್ನು ಕೂಡ ಪ್ರಸಾರ ಮಾಡಿತು. ಸುದ್ದಿಯ ಬೆನ್ನಲ್ಲೇ ಈಗಾಗಲೇ ಅವರು ಕೂಡ ಮುಂದಾಗಿ ಬಂದಿದ್ದಾರೆ. ಅವರನ್ನು ಮಾತನಾಡ್ತಾ ಹೋಗೋಣ. ಸರ್, ಈಗ ಆ ಪ್ರಜ್ವಲ್ ಕೂಡ ಈಗ 8ನೇ ತರಗತಿಯಲ್ಲಿ ಓದ್ತಿದ್ದಾನೆ ಸರ್. ಆತನಿಗೆ ಶಿಕ್ಷಣಕ್ಕೆ ಸಾಕಷ್ಟು ಅನುಕೂಲ ಆಗಬೇಕು ಅನ್ನುವಂಥದ್ದು ಆ ಕುಟುಂಬಸ್ಥರ ಒಂದು ಒತ್ತಾಯವಾಗಿದೆ. ಈಗಾಗಲೇ ಏನು ಪ್ರಾಮಾಣಿಕತೆ ಮೆರೆದಂಥ ನಮ್ಮ ಪ್ರಜ್ವಲ್ ರೀತಿ ಏನಿದ್ದಾರೆ ಅವರು ನಮ್ಮ ಲಕ್ಕುಂಡಿಯ ನಮ್ಮ ಸಂಸ್ಥೆ ಆದಂಥ BH ಪಾಟೀಲ್ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಓದ್ತಾ ಇದ್ದಾನೆ.
ಪ್ರೌಢ ವಿಭಾಗದಲ್ಲಿ ಓದ್ತಾ ಇದ್ದಾನೆ. ಅವನಿಗೆ PUC ಸೆಕೆಂಡ್ ಇಯರ್ ತನಕ ನಮ್ಮ ಸಂಸ್ಥೆಯಲ್ಲೇ ಉಚಿತವಾಗಿ ಅವನಿಗೆ ಶಿಕ್ಷಣ ಕೊಡುವ ವ್ಯವಸ್ಥೆಯನ್ನು ನಾವೆಲ್ಲ ಆಡಳಿತ ಮಂಡಳಿಯವರಿಗೆ ಚರ್ಚಿಸಿ ಆ ಒಂದು ನಿರ್ಧಾರವನ್ನು ಕೈಗೊಂಡಿದ್ದೇವೆ. ಈಗ ಸಾಕಷ್ಟು ಒಂದು ಬಡವ ಕುಟುಂಬ ಈಗಾಗಲೇ ಸಾಕಷ್ಟು ಸಮಸ್ಯೆ ಒಳಗಿದ್ದಾರೆ. ಈಗಾಗಲೇ ನನಗೆ ತಿಳಿದ ಮಟ್ಟಿಗೆ ಹಾಗೂ ಊರಿನ ಎಲ್ಲ ಹಿರಿಯರನ್ನು ನೋಡಿಕೊಂಡು ಅವರ ಮನೆಯವರ ಒಂದು ಕೋರಿಕೆ ಮೇರೆಗೆ ಸಾಕಷ್ಟು ಅವ್ರದ್ದು ಬಡತನ ಇದೆ. ಯಾಕಂದರೆ ಅಂಥ ಬಡತನದಲ್ಲಿ ಕೂಡ ಅಂಥ ದೊಡ್ಡ ವಸ್ತು ಸಿಕ್ಕಿದರೆ ಅದು ಸರ್ಕಾರಕ್ಕೆ ಸಿಗಲಿ ಅಂತೇಳಿ ಅವ್ರು ಕೊಟ್ಟಿದ್ದಾನೆ. ಆ ಪ್ರಾಮಾಣಿಕತೆಗೆ ಕೂಡಲೇ ಮಾನ್ಯ ಸಚಿವರಾದ HK ಪಾಟೀಲ್ ಸಾಹೇಬರು ಅವ್ರದ್ದೇನು ಬೇಡಿಕೆ ಇದೆ ಆ ಬೇಡಿಕೆಯನ್ನು ಸಹ ಪೂರೈಸೋಕ್ಕೆ HK ಪಾಟೀಲ್ ಸಾಹೇಬರು ಈಗಾಗಲೇ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಆಗಮಿಸಿ ಆ ಕುಟುಂಬಕ್ಕೆ ಒಂದು ಭರವಸೆ ಒಂದು ನಿರ್ಧಾರವನ್ನು ಮಾಡ್ತಾರೆ. PUC ಸೆಕೆಂಡ್ ಇಯರ್ ತನಕ ನಮ್ಮ ಸಂಸ್ಥೆಯಲ್ಲಿ ಉಚಿತವಾಗಿ ನಾವು ನೋಡ್ಕೋತೀವಿ. ಈಗ ನಿನ್ನ ಎಜುಕೇಷನ್ ಸಂಬಂಧಪಟ್ಟಂಗೆ ಉಚಿತವಾಗಿ ಅವರೆಲ್ಲ ನೋಡ್ಕೋತೀವಿ ಅಂತ ಸಿದ್ದು ಪಾಟೀಲ್ ಕೂಡ ಹೇಳ್ತಾರೆ. ಏನು ಓದ್ಬೇಕಂತ ಮುಂದೆ ಅಂತ? ನಾವು ಮುಂದೆ ಡಿಗ್ರಿ ಮುಂದೆಲ್ಲ ಓದ್ಬೇಕಂತ ಎಲ್ಲ ಖುಷಿ ಆಗ್ತದೆ. ಎಜುಕೇಷನ್ಗೆ ಸಂಬಂಧಪಟ್ಟಂಗೆ ಸಿದ್ದು ಪಾಟೀಲ್ರೇ ಉಚಿತವಾಗಿ ಎಲ್ಲ ನೋಡ್ಕೊಳ್ತೀವಿ PUC ಅವ್ರಿಗೆ ಅಂತ ಹೇಳ್ತಿದ್ದಾರೆ. ಏನು ಹೇಳ್ತೀರಮ್ಮ? ಖುಷಿ ಆಗ್ತದೆ ನಮ್ಗೆ, ಭಾಳ ಖುಷಿ ಅವ್ರಿಗೆ ಬೇಡ ಬೇಗ ಖುಷಿ. ಏನು ಈಗೆಲ್ಲ PUC ಎಲ್ಲ ಓದ್ತೇನೆ ಅಂತಿದ್ದಾನೆ. ಓದ್ರಿ ಎಲ್ಲಿ ಓದ್ತಾನ ಅಲ್ಲಿ ಓದ್ರಿ. ಈಗ ಸಿದ್ದು ಪಾಟೀಲ್ರಿಗೆ ಏನು ಹೇಳ್ತೀರಿ? ಧನ್ಯವಾದ ಹೇಳ್ತೀರಿ. ಅವರೆಲ್ಲ ಹೆಲ್ಪ್ ಮಾಡ್ತಾರೆ. ಎಸ್, ಇದೆಲ್ಲವೂ ಕೂಡ ಏನು ಕುಟುಂಬಸ್ಥರು ಹಾಗೂ ಏನು ಸಹಾಯ ಮಾಡಿದಂಥ ಸಿದ್ದು ಪಾಟೀಲ್ರ ಮಾತಾಗಿರುವಂಥದ್ದು. ಸಂತೋಷ್ ಕೊಣ್ಣೂರು, ನ್ಯೂಸ್ 18 ಗದಗ. ಇನ್ನು ಕಸ್ತೂರವ ರೀತಿ ಕುಟುಂಬಕ್ಕೆ ಜಾಗ ಹಾಗೂ ಮನೆ ಕಟ್ಟಿಸಿಕೊಡುವಂತ ಭರವಸೆ ಸಿಕ್ಕ ಬಳಿಕ ನಿಧಿ ಸಿಕ್ಕ ಕುಟುಂಬಕ್ಕೆ ಸಚಿವ HK ಪಾಟೀಲ್ ಭರವಸೆಯನ್ನ ಕೊಟ್ಟಿದ್ದಾರೆ. ಇಡೀ ಕುಟುಂಬಸ್ಥರು ಈಗ ಧನ್ಯವಾದವನ್ನ ಹೇಳಿದ್ದಾರೆ. ನ್ಯೂಸ್ 18 ತಂಡಕ್ಕೆ ಕುಟುಂಬಸ್ಥರು ಧನ್ಯವಾದವನ್ನ ತಿಳಿಸಿದ್ದಾರೆ. ಮತ್ತು ಅವಾಗೊಂದು ಶಿಕ್ಷಣದ ಬಗ್ಗೆ ಮುಂದೆ ಕಲಿಸ್ತೀವಿ, ಮುಂದೆ ಅವರು ಉದ್ಯೋಗ ಕೊಡ್ತೀನಿ ಅನ್ನೋ ಭರವಸೆ ಕೊಟ್ಟಾರೆ ಸಿದ್ದು ಪಾಟೀಲ್ ಅವರು. ಅದು ಮತ್ತು HK ಪಾಟೀಲ್ ಸರ್ನ ಅದೇ ರೀತಿಯೇ ಹೇಳ್ಯಾರೆ. ಅದರ ಮುಂದೆ ಅವರಿಗೆಲ್ಲ ನಾವು ಅಭಿನಂದನೆ ಸಲ್ಲಿಸ್ತೀವಿ. ನಮ್ಮ ಬೇಡಿಕೆ ಅದ ಇತ್ತು, ಅವ್ರಿಗೊಂದು ಮನೆ ಮಾಡಿಕೊಡ್ರಿ, ಮತ್ತು ಅವ್ರ ಜಾಗ ಕೊಡ್ರಿ, ಅವ್ರಿಗೆ ಮನೆ ಹಾಕಿಸ್ಕೊಡ್ರಿ, ಮತ್ತು ಅವ್ರಿಗೆ ಅವಾಗೊಂದು ಉದ್ಯೋಗ ಕೊಡ್ರಿ ಅನ್ನೋ ಬೇಡಿಕೆ ಇತ್ತು ನಮ್ದು. ಅದಕ್ಕೆ ನಾವು ಎಲ್ಲ ಕಾನೂನು ಪ್ರಕಾರ ಏನು ಮಾಡ್ಬೇಕು ಅದನ್ನು ಮಾಡ್ತೀವಿ ಅಂತ ಹೇಳ್ಯಾರ, ಭರವಸೆ ಕೊಟ್ಟಾರೆ. ನ್ಯೂಸ್ ಟಿವಿ ಅವರಿಗೆ ವಂದನೆಗಳು ಸರ್, ಪರಿಹರಿಸಕ್ಕೆ ಖುಷಿಯಾಗಿ TV ಅವರಿಗೆ ಧನ್ಯವಾದಗಳು. ಕೇಳಿದ್ದ ಕೊಡ್ತೀವಿ ಅಂದರು, ಮನೆ ಹಾಕಿಸಿ ಜಾಗ ಹಿಡಿದು ಮನೆ ಹಾಕಿಸಿ ಕೊಡ್ತೀವಿ ಅಂದರು. ಅವಾಗೂ ಕೊಡ್ತೀವಿ, ನೌಕರಿ ಕೊಡ್ತೀವಿ, ನಮ್ಮ ಮಗಳಿಗಿನ ಸಹಾಯ ಮಾಡ್ತೀವಿ, ಆಕೆಗೆ ನೌಕರಿ ಕೊಡಿಸ್ತೀವಿ ಅಂತ ಹೇಳಿದ್ರು. ನಮಗೆ ಮಾತ್ರ ಮನೆ ಬೇಕ್ರಿ, ಕಟ್ಟಿ ಕೊಡ್ರಿ, ಜಾಗ ಹಿಡಿದು ಕಟ್ಟಿ ಕೊಡ್ರಿ, ಅದನ್ನು ಅಲ್ಲಿವ್ರಿ ನಾವು ಬೇರೆ ಕಡೆ ಕೊಡ್ರಿ, ನಮ್ಮ ಮಗಳೀಗ ಬಿಸಿಲಾಗ ನಿಂತಾಳ, ನಮ್ಮ ಮಾಡಿಕೊಡ್ರಿ ಅಂತೇಳಿ ಹ್ಞೂ ನಮ್ಮ ಅಂತ. ಖುಷಿ ಅನ್ಕೊಂಡಿ ನಂದು, ಭಾಳ ಖುಷಿ ಅನ್ಕೊಂಡು ಅವ್ರು ನಮ್ಮ ಬಗ್ಗೆ ಮಾತಾಡೋದು ಭಾಳ ಖುಷಿ ಆಯ್ತು. ನಮ್ಮ ಕಡೆ ತೋರಿಸ್ಯಾರ ಅವರು, ಮಾಡಿನ ಅಂತ ಹೇಳ್ಯಾರ ಅವರು. ಜನವರಿ 26 ಏನ ಅವತ್ತ ಹೇಳ್ಯಾರ. ನಮ್ಮ ಹುಡುಗ ಶಾಲಿದು ವ್ಯವಸ್ಥೆ ಮಾಡ್ತೀನಿ ಅನ್ನಾರಿ, ಇದು ನೌಕರಿದು ವ್ಯವಸ್ಥೆ ಮಾಡ್ತಾನೆ, ನಮಗೆ ಕೆಲಸ ಮಾಡ್ತೀನಿ ಅಣ್ಣ, ಎಲ್ಲ ಜನ ನೋಡಿ ಮನೆ ಹಾಕಿಸ್ತೀನಿ ಅನ್ನಾರು. ಭಾಳ ಖುಷಿ ಆಗ್ತದೆ. ಚಾನ್ಸ್ ಹೇಳ್ತೀನಿ ಎಲ್ಲರಿಗೂ, ಚಾನ್ಸ್ ಖುಷಿ. ಬೀದಿ ನಾಯಿಮರಿ ಕಾಲನ್ನ ಹಿಡಿದು ಯುವಕ ಅದನ್ನ ಎಸ್ತಿದ್ದಾನೆ. ಕಾಂಪೌಂಡ್ಗೆ ಎಸ್ತ ಬಳಿಕ ಕುತ್ತಿಗೆ ಹಿಸುಕಿ ಕೊಲೆ ಮಾಡಿದ್ದಾನೆ. ಮೂಕ ಪ್ರಾಣಿಯ ಮೇಲೆ ಕ್ರೌರ್ಯ ಮೆರೆದಿದ್ದಾನೆ ಪಾಪಿ. ಸಾಕಷ್ಟು ಇಂತಹ ಘಟನೆಗಳನ್ನ ನಾವು ನೋಡ್ತಾ ಇರ್ತೀವಿ. ರಸ್ತೆಯಲ್ಲಿ ನಾಯಿ ಮಲಗಿದ್ದಂಥ ಸಂದರ್ಭದಲ್ಲಿ ಅದರ ಮೇಲೆ ಕಾರ್ ಹತ್ತಿಸ್ಕೊಂಡು ಹೋಗೋದು, ಇಂಥದ್ದೆಲ್ಲ ಘಟನೆಗಳನ್ನ ನೋಡಿದ್ದೀವಿ. ಈತ ಸಣ್ಣ ಮರಿ, ಅದು ಪಾಪ ಬೀದಿ ನಾಯಿ ಮರಿ, ಅದ್ರ ಕಾಲ್ ಹಿಡಿದು ಕಾಂಪೌಂಡ್ಗೆ ಎಸ್ತಿದ್ದಾನೆ. ಅಷ್ಟಕ್ಕೂ ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಎಷ್ಟು ವಿಕೃತ ಮನಸ್ಸು ನೋಡಿ ಅವನು. ಮತ್ತೆ ಹೋಗ್ತಾನೆ, ಮತ್ತು ಆ ನಾಯಿಯನ್ನ ಟಾರ್ಚ್ ಹಿಡಿದು ಹುಡುಕಿ ಎತ್ಕೊಂಡು ಬರ್ತಾನೆ. ಕತ್ತಿಸುಕಿ ಕೊಲೆ ಮಾಡಿದ್ದಾನೆ. ಮೂಕ ಪ್ರಾಣಿಯ ಮೇಲೆ ಕ್ರೌರ್ಯ ಮೆರೆದಿದ್ದಾನೆ ಪಾಪಿ. ಎದೆ ಜಲ್ಸ್ ಅನ್ಸುತ್ತೆ ಈ ದೃಶ್ಯವನ್ನ ನೋಡ್ತಾ ಇದ್ರೆ, ಆತ ಮೆರೆದಿರುವಂಥ ಅಟ್ಟಹಾಸವನ್ನ ನೋಡ್ತಾ ಇದ್ರೆ. ಫಸ್ಟ್ ಕಾಂಪೌಂಡಿಗೆ ಎಸಿತಾನೆ, ಸಾಯಿಸ್ಬಿಟ್ಟಿದ್ದಾನೆ. ಇವನೇನು ಮನುಷ್ಯನೋ ಮೃಗನೋ ಅಂತ ಅನ್ಸ್ಬಿಡುತ್ತೆ ಈ ದೃಶ್ಯವನ್ನ ನೋಡಿದಾಗ. ಶ್ವಾನ ಮರಿಯ ಮೇಲೆ ಪಾಪಿ ಅಟ್ಟಹಾಸ ಮಾಡಿದ್ದಾನೆ. JP ನಗರದ 7ನೇ ಹಂತದಲ್ಲಿ ನಡೆದಿರುವಂಥ ಘಟನೆ. ಆರೋಪಿ ನೇಪಾಳಿ ಕಿರಣ್ ವಿರುದ್ಧ ಪುಟೇನಹಳ್ಳಿ ಠಾಣೆಯಲ್ಲಿ FIR ಆಗಿದೆ. ದೃಶ್ಯದಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ವಿ. ಫಸ್ಟ್ ಆ ನಾಯಿ ಮರಿನ ಎತ್ಕೋತಾನೆ, ಕಾಂಪೌಂಡಿಗೆ ಎಸಿತಾನೆ, ಅದಾದ್ಮೇಲೆ ಮತ್ತೆ ಟಾರ್ಚ್ ಹಾಕಿ ಅದನ್ನು ಹುಡ್ಕೊಂಡು ಹೋಗ್ತಾನೆ. ಆ ಮೂಕ ಪ್ರಾಣಿಯ ರೋದನೆ ಆತನಿಗೆ ಅರ್ಥನೇ ಆಗ್ತಾ ಇಲ್ಲ. ಎಷ್ಟು ವಿಕೃತ ಮನಸ್ಥಿತಿ ಆತನದ್ದು ನೋಡಿ. ಮತ್ತೆ ಕರ್ಕೊಂಬರ್ತಾನೆ, ಕತ್ ಹಿಸುಕ್ತಾನೆ. ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ.
ಅದನ್ನ ಕೊಲೆ ಮಾಡಿದ್ದಾನೆ, ಕತ್ತು ಹಿಸುಕಿ ಕೊಲೆ ಮಾಡಿ ಅಟ್ಟಹಾಸವನ್ನ ಮೆರೆದಿದ್ದಾನೆ. ಈತನ ಮಾನಸಿಕ ಸ್ಥಿತಿ ಎಂಥದ್ದು ಅನ್ನೋದು ಈ ದೃಶ್ಯಗಳ ಮುಖೇನ ಗೊತ್ತಾಗ್ತಾ ಇದೆ. ನೇಪಾಳಿ ಕಿರಣ್ ಅಂತ ಈತನ ಹೆಸರು. ಜೆಪಿ ನಗರದ 7ನೇ ಹಂತದಲ್ಲಿ ನಡೆದಿರುವಂಥ ಘಟನೆ. ಈತನ ವಿರುದ್ಧ ಕಂಪ್ಲೇಂಟ್ ಕೂಡ ಆಗಿದೆ. ಆ ಕಂಪ್ಲೇಂಟ್ ಆಧರಿಸಿ FIR ಕೂಡ ಆಗಿದೆ. ನಾಯಿ ಮೇಲೆ ಕ್ರೌರ್ಯವನ್ನ ಮೆರೆದಿದ್ದಾನೆ ಈ ಪಾಪಿ. ಗೋಡೆಗೆ ಅಂದರೆ ಆ ಕಾಂಪೌಂಡ್ಗೆ ನಾಯಿ ಮರಿಯನ್ನು ಫಸ್ಟ್ ಎಸಿತಾನೆ, ಆಮೇಲೆ ಮತ್ತೆ ಎತ್ಕೊಂಡ್ಬಂದು ಎಷ್ಟು ಹಿಂಸೆ ಅದಕ್ಕೆ ಕೊಡಬೇಕು ಅಷ್ಟನ್ನು ಕೊಟ್ಟಿದ್ದಾನೆ. ಅಂದರೆ ಆ ವಿಕೃತಿಯನ್ನು ಆತ ಪ್ರದರ್ಶನ ಮಾಡಿದ್ದಾನೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಪ್ರಗತಿ ಶೆಟ್ಟಿ. ದೃಶ್ಯದಲ್ಲಿ ನೋಡ್ತಾ ಇದ್ರೆ ಆತನ ವಿಕೃತ ಮನಸ್ಥಿತಿ ಅರ್ಥ ಆಗುತ್ತೆ. ಯಾವ ಕಾರಣಕ್ಕೆ ಹಿಂಗ್ ಮಾಡಿದಾನಂತೆ? ಆರೋಪಿಗೆ ಸಿಕ್ಬಿದ್ದಾನ? ಅರೆಸ್ಟ್ ಆಗಿದಾನ? ಶರ್ಮಿತಾ ಶೆಟ್ಟಿ ಸದ್ಯ ಆರೋಪಿ ನೇಪಾಳಿ ಮೂಲದವನು ಕಿರಣ್ ಅನ್ನೋದು ಗೊತ್ತಾಗಿದೆ. ಆತನ ವಿರುದ್ಧ FIR ಕೂಡ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು. ಸದ್ಯ ಆತನನ್ನ ಅರೆಸ್ಟ್ ಕೂಡ ಪೊಲೀಸರು ಮಾಡಿದ್ದಾರೆ. ಸೊ ಯಾವ ಕಾರಣಕ್ಕಾಗಿ ಈ ರೀತಿ ಮಾಡ್ದ ಅದೆಲ್ಲ ಕೂಡ ನಾಳೆ ಸ್ಥಳ ಮಹಜೂರು ಕೂಡ ಮಾಡುವಂತಹ ಸಾಧ್ಯತೆ ಇದೆ. ಅಂದ್ರೆ ಈತ ಒಂದು ಪಬ್ ನಲ್ಲಿ ಕೆಲಸ ಮಾಡ್ತಾ ಇದ್ದ, ಅಂದ್ರೆ ಖಾಸಗಿ ಹೋಟೆಲ್ ನಲ್ಲಿ ಕೆಲಸ ಮಾಡ್ತಾ ಇದ್ದ. ಈ ಘಟನೆ ನಡೆದಿರುವಂತಹ ಜಾಗ ಪಬ್ನ ಮುಂಭಾಗದಲ್ಲಿ, ಅಲ್ಲೇ ಇದ್ದಂತಹ ಆ ಹೋಟೆಲ್ ಇಂದ ಸಮೀಪದಲ್ಲೇ ಇದ್ದಂತಹ ಪಬ್ನ ಮುಂಭಾಗದಲ್ಲಿ ಈ ಘಟನೆ ನಡೆದಿರುವಂತದ್ದು. ಈ ದೃಶ್ಯವನ್ನ ಪಕ್ಕದ ಒಂದು ಬಿಲ್ಡಿಂಗ್ ನಲ್ಲಿ ಇದ್ದಂತಹ ಒಬ್ರು ಮಹಿಳೆ ಮನೆಯ CCTVಯಲ್ಲಿ ಈ ದೃಶ್ಯ ಸೆರೆಯಾಗಿರುತ್ತೆ. ಸೊ ಇದೆಲ್ಲವೂ ಕೂಡ ಒಬ್ರು ಪ್ರಾಣಿ ಪ್ರಿಯಗೆ ಗಮನಕ್ಕೆ ಬರುತ್ತೆ. ಆಕೆ ಹೋಗ್ಬಿಟ್ಟು ಮೊದಲು ದೂರನ್ನ ಕೊಡ್ತಾರೆ, ಅಂದ್ರೆ ಈ ರೀತಿಯಾಗಿ ನಾಯಿಯನ್ನ ಸಾಯಿಸಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಅಂತ. ಈ ವಿಚಾರ ಮುನ್ನೆಲೆಗೆ ಬರ್ತಾ ಇದ್ದ ಹಾಗೆ CCTV ದೃಶ್ಯವನ್ನ ಕಲೆ ಹಾಕಿದಾಗ ಈ ರೀತಿಯಾಗಿ ಅತ್ಯಂತ ಕ್ರೂರವಾಗಿ ಇವನು ಕೊಲೆ ಮಾಡಿರೋದು ಬೆಳಕಿಗೆ ಬಂದಿದೆ. ಅಂದ್ರೆ ಅವನು ನಾಯಿಯನ್ನ ಬಿಸಾಡಿರುವ ರೀತಿ ನೋಡಿದ್ರೆ ಈ ಥ್ರೋವಲ್ಲ ಬೋಲ್ ಬಿಸಾಡ್ತಾರಲ್ಲ ಆ ರೀತಿಯಾಗಿ ನಾಯಿ ಮರಿಯನ್ನ ಬಿಸಾಡಿದಾನೆ. ಅದಾದ್ಮೇಲೂ ಕೂಡ ನಾಯಿ ಮರಿ ಸತ್ತಿದ್ಯಾ ಬದುಕಿದ್ಯಾ ಅನ್ನೋದನ್ನ ಮತ್ತೆ ಚೆಕ್ ಮಾಡ್ತಾನೆ. ಅದಾದ್ಮೇಲೂ ಕೂಡ ಅದು ಸತ್ತಿಲ್ಲ ಅನ್ನೋದು ಕನ್ಫರ್ಮ್ ಆದ್ಮೇಲೆ ಅದರ ಕುತ್ತಿಗೆಯನ್ನ ಹಿಸುಕಿ ಅತ್ಯಂತ ಕ್ರೂರವಾಗಿ ಸಾಯಿಸ್ತಾನೆ. ಈ ವಿಚಾರ ಅವ್ನು ಯಾಕೆ ಈ ರೀತಿಯಾಗಿ ಮಾಡ್ದ ಅನ್ನೋದು ಅಲ್ಲಿರುವಂತಹ ಸ್ಥಳೀಯರನ್ನ ಕೇಳಿದಾಗ, ಜೊತೆಗೆ ಆ ನಾಯಿಗೆ ಊಟ ಹಾಕ್ತಿದ್ದಂತಹ ನಾಯಿಯ ಕೇರ್ ಟೇಕರ್ನ ಕೂಡ ಕೇಳಿದಾಗ ಅವರು ಕೂಡ ಹೇಳ್ತಾ ಇದ್ದಿದ್ದು ಖಂಡಿತವಾಗಿ ಯಾವ ಈ ತರ ಮಾಡ್ದ ಅನ್ನೋದು ಗೊತ್ತಿಲ್ಲ. ಆದ್ರೆ ಅವನ ವರ್ತನೆ ನೋಡಿದ್ರೆ ಅವನಿಗೆ ಬಹುಶಃ ಮಾನಸಿಕವಾಗಿ ಅವನು ಸೀಮಿತದಲ್ಲಿ ಇಲ್ವೇನೋ ಅನ್ನುವಂತಹ ಆಕ್ರೋಶವನ್ನ ಹೊರಹಾಕ್ತಾ ಇದ್ರು. ಸೊ ಇದು ಇನ್ನಷ್ಟು ತನಿಖೆಯ ಬಳಿಕ ಯಾಕೆ ಈ ರೀತಿಯಾಗಿ ಮಾಡ್ದ ಅನ್ನುವಂತಹ ವಿಷಯ ತಿಳಿದು ಬರುತ್ತೆ. ಶರ್ಮಿತಾ ಶೆಟ್ಟಿ. ಫಾಲೋ ಅಪ್ ಮಾಡೋಣ ಪ್ರಗತಿ ಶೆಟ್ಟಿ, ಥ್ಯಾಂಕ್ ಯು. ಎರಡನೇ ಮದುವೆ ಆಗಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಕೊಲೆ ಮಾಡಲಾಗಿದೆ. ಮೊದಲ ಪತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ ಗಂಡ. ಹಾಸನದ ಆಲೂರು ತಾಲೂಕಿನ ಯಡೂರಲ್ಲಿ ನಡೆದಿರುವಂತಹ ಘಟನೆ. ಎರಡನೇ ಮದುವೆ ಆಗಿದ್ದನ್ನ ಪ್ರಶ್ನೆ ಮಾಡಿದಾಳೆ ಪತ್ನಿ, ಮೊದಲ ಹೆಂಡತಿ ಪ್ರಶ್ನೆ ಮಾಡಿದಾಳೆ. ಇಷ್ಟಕ್ಕೆ ಸಿಟ್ಟಾದಂತ ಗಂಡ ಬರ್ಬರವಾಗಿ ಆಕೆಯನ್ನ ಕೊಲೆ ಮಾಡಿದಾನೆ. ಹಾಸನದಲ್ಲಿ ನಡೆದಿರುವಂತಹ ಘಟನೆ ಇದು. ಜನವರಿ 10ನೇ ತಾರೀಕು ಘಟನೆ ನಡೆದಿದೆ ಅಂತ ಮಾಹಿತಿ ಇದೆ. ಪತ್ನಿ ರಾಧಾಳನ್ನ ಹತ್ಯೆ ಮಾಡಿದ್ದಾನೆ ಪತಿ ಕುಮಾರ್. ಯಗಚಿ ನದಿಗೆ ಎಸೆದಿದ್ದಂತ ಆರೋಪಿಯನ್ನ ಸದ್ಯಕ್ಕೆ ಪೊಲೀಸರು ಬಂಧಿಸಿದ್ದಾರೆ. ಶಬರಿಮಲೆಗೆ ಮಾಲೆ ಹಾಕಿದ್ದ ಈತ. ಆ ಸಂದರ್ಭದಲ್ಲಿ ಎರಡನೇ ಹೆಂಡತಿಗೆ ಅವಕಾಶವನ್ನು ಕೊಟ್ಟಿದ್ದಾನೆ. ಅಂದ್ರೆ ಇರುಮುಡಿ ಕಟ್ಟೋ ಸಂದರ್ಭದಲ್ಲಿ ಎರಡನೇ ಹೆಂಡತಿಯಿಂದ ಪೂಜೆ ಆಗಿದೆ ಅಲ್ಲಿ. ಇದೇ ಸಂದರ್ಭದಲ್ಲಿ ಮೊದಲನೇ ಹೆಂಡತಿ ಬಂದಿದ್ದಾಳೆ, ಪ್ರಶ್ನೆ ಮಾಡಿದ್ದಾಳೆ, ನಾನಿರ್ಲಿಲ್ವಾ, ನನ್ನನ್ನು ಯಾಕೆ ಪೂಜೆ ಕರ್ಕೊಂಡು ಹೋಗಿಲ್ಲ. ಈ ಪ್ರಶ್ನೆಯನ್ನ ಮಾಡಿದ್ದಕ್ಕೆ ಗಂಡನಿಗೆ ಸಿಟ್ಟು ಬಂದಿದೆ. ಸೊ ಅಲ್ಲೆಲ್ಲ ಬಂದು ರಂಪಾಟ ಮಾಡಿದ್ಲು ಅಂತ ಹೇಳಿ ಆಕೆಯನ್ನ, ಅಂದ್ರೆ ಮೊದಲ ಪತ್ನಿಯನ್ನ ಈತ ಕೊಲೆ ಮಾಡಿದ್ದಾನೆ. ಈಗ ಸಿಕ್ ಬಿದ್ದಿದ್ದಾನೆ. ಕೊಲೆ ಮಾಡಿ ನದಿಗೆ ಎಸ್ತಿದ್ದ, ಈಗ ಆತ ಸಿಕ್ ಬಿದ್ದಿದ್ದಾನೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕೃಷ್ಣಮೂರ್ತಿ. ಎರಡನೇ ಮದುವೆ ಆಗಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಮೊದಲನೇ ಹೆಂಡತಿನ ಈತ ಸಾಯಿಸಿದ್ದಾನೆ ಅನ್ನೋದು ಗೊತ್ತಾಗಿದೆ. ಈತ ಈಗ ಅರೆಸ್ಟ್ ಆಗಿದ್ದಾನ? ಮತ್ತೆ ಈತ ಎರಡು ಮದುವೆ ಆಗಿದ್ದಾನೆ ಅಂತ ಆಕೆ ಗೊತ್ತಿರ್ಲಿಲ್ಲ, ಮೊದಲನೇ ಹೆಂಡತಿ ಗೊತ್ತಿರ್ಲಿಲ್ವಂತ? ಶರ್ಮಿತಾ, ಈ ಘಟನೆ ಜನವರಿ 19ನೇ ತಾರೀಕು ನಡೆದಿರ್ತಕ್ಕಂಥದ್ದು. ಹಾಸನದ ಯಡೂರು ಏನಿದೆ, ಹಾಸನ ಹೊರವಲಯದಲ್ಲಿರ್ತಕ್ಕಂಥ ಯಡೂರು ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥ ಕುಮಾರ್ ಮತ್ತು ಆಲೂರು ಮೂಲದ ರಾಧಾ ಎಂಬಂತವರ ಇಬ್ಬರು ನಡುವೆ ಸುಮಾರು 20 ವರ್ಷದ ಹಿಂದೆ ಮದುವೆ ಆಗಿರುತ್ತೆ. ಆ ನಂತರದಲ್ಲಿ ಇಬ್ರು ಕೂಡ ಸುಮಾರು 15 ವರ್ಷಗಳ ಕಾಲ ಸಂಸಾರವನ್ನು ಮಾಡಿದ್ರು. ಕಳೆದ 4-5 ವರ್ಷಗಳ ಹಿಂದೆ ಇವರಿಬ್ಬರ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಉಂಟಾಗಿದ್ದು ಇಬ್ರು ಪ್ರತ್ಯೇಕವಾಗಿ ವಾಸ ಮಾಡ್ಲಿಕ್ಕೆ ಕೂಡ ಬಯಸಿದ್ರು. ಹಾಸನದಲ್ಲಿ ಖಾಸಗಿ ನರ್ಸಿಂಗ್ ಹೋಮ್ ನಲ್ಲಿ ಒಂದಲ್ಲಿ ಕೆಲಸ ಮಾಡ್ಕೊಂಡು ರಾಧಾ ವಾಸಿಸ್ತಿದ್ರೆ ತನ್ನ ಊರಾದ ಯಡೂರಲ್ಲಿ ಕುಮಾರ್ ವಾಸ ಮಾಡ್ತಿದ್ದ. ಆದ್ರೆ ಮೊನ್ನೆ ಈತ ಏನೋ ಶಬರಿಮಲೆಗೆ ಹೋಗುವ ಸಂದರ್ಭದಲ್ಲಿ ಬೇರೆ ಮಹಿಳೆಯೊಂದಿಗೆ ಪೂಜೆಯಲ್ಲಿ ಭಾಗಿಯಾಗಿದ್ದು ಮತ್ತು ಆಕೆ ಜೊತೆ ಫೋಟೋವನ್ನ ತೆಗೆಸ್ಕೊಂಡು ತನ್ನ ಪತ್ನಿ ಎಂಬ ರೀತಿಯಲ್ಲಿ ಆತ ಪೋಸ್ಟ್ ಅನ್ನ ಮಾಡಿದ್ದ. ಆ ವಿಚಾರ ಈಗ ರಾಧಾ ಅವರಿಗೆ ತಿಳಿದಿತ್ತು. ಶಬರಿಮಲೆಗೆ ಹೋಗಿ ಬಂದ ದಿನದಂದೇ ರಾಧಾ ಹೋಗಿ ಇದನ್ನ ಪ್ರಶ್ನೆ ಮಾಡಿದ್ದಾರೆ.
ನಾನು ಪತ್ನಿಯಾಗಿ ಬದುಕಿದ್ದೀನಿ, ನಿನ್ನ ಅಕ್ರಮ ಸಂಬಂಧಕ್ಕೋಸ್ಕರವಾಗಿ ನನ್ನ ದೂರ ಇಟ್ಟಿದ್ಯಾ, ನನ್ನ ದೂರ ಇಡ್ಲಿಕ್ಕೆ ಈ ಅಕ್ರಮ ಸಂಬಂಧದ ಕಾರಣ ಎಂಬಂತ ವಿಚಾರದಲ್ಲಿ ಜಗಳವನ್ನು ಕೂಡ ಮಾಡಿದಾಳೆ. ಇದರಿಂದ ಇಬ್ಬರ ನಡುವೆ ಜಗಳ ಕೂಡ ನಡೆದಿದೆ. ಇದರಲ್ಲಿ ಕುಮಾರ್ ಆಕೆ ಮೇಲೆ ಹಲ್ಲೆ ಮಾಡಿ ಸ್ಥಳದಲ್ಲಿ ಆಕೆಯನ್ನ ಕೊಲೆಯನ್ನು ಕೂಡ ಮಾಡಿದ್ದಾನೆ. ಇದಾದ ನಂತರದಲ್ಲಿ ಆಕೆಯನ್ನ ಆಲೂರಿನ ಬಳಿ ಇರ್ತಕ್ಕಂಥ ಯಗಚಿ ನದಿಗೆ ತೆಗೆದುಕೊಂಡು ಹಾಕಿ ತಾನೇ ಪೊಲೀಸ್ ಠಾಣೆಗೆ ಹೋಗಿ ಸರೆಂಡರ್ ಕೂಡ ಆಗಿದ್ದಾನೆ. ನಾನು ನನ್ನ ಪತ್ನಿಯನ್ನ ಕೊಲೆ ಮಾಡಿದೆ ಎಂಬಂತ ವಿಚಾರವನ್ನು ಕೂಡ ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡು ಈಗ ಜೈಲನ್ನ ಸೇರುವಂತ ಪರಿಸ್ಥಿತಿ ಕುಮಾರ್ಗೆ ಎದುರಾಗಿದೆ. ಶರ್ಮಿತಾ, ಅಂದ್ರೆ ಈತ ಮಾಲೆ ಹಾಕಿದ್ದ ಸಂದರ್ಭದಲ್ಲೇ ಕೊಲೆ ಮಾಡಿದಾನ, ಈತನ ಜೊತೆ ಬೇರೆ ಯಾರಾದ್ರೂ ಇದರಲ್ಲಿ ಕೈ ಜೋಡಿಸಿದ್ರ, ಒಬ್ನೇ ಕೊಲೆ ಮಾಡದ್ನ, ಅದ್ರ ಬಗ್ಗೆ ಮಾಹಿತಿ? ಶ್ರೀಮಿತಾ, ಈ ಕುಮಾರ್ ಏನಿದ್ದಾನೆ ಈತ ಮಾಲೆ ಹಾಕಿ ಸಂದರ್ಭದಲ್ಲಿ ಕೊಲೆ ಮಾಡಿದಂತದ್ದಲ್ಲ. ಆದ್ರೆ ಮಾಲೆ ಹಾಕಿ ಇರುಮುಡಿಯನ್ನ ಕಟ್ಟುವಂತ ಸಂದರ್ಭದಲ್ಲಿ ಬೇರೆ ಮಹಿಳೆ ಜೊತೆ ಪೂಜೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಪತ್ನಿ ಏನು ಪೂಜೆಯನ್ನ ಮಾಡ್ಬೇಕಾಗಿರುತ್ತೆ, ಇರುಮುಡಿ ಕಟ್ಟುವ ಸಂದರ್ಭದಲ್ಲಿ ಕೆಲ ಪೂಜೆ ಪುನಸ್ಕಾರಗಳಲ್ಲಿ ಪತ್ನಿ ಭಾಗಿಯಾಗಬೇಕಾಗಿರುತ್ತೆ. ಅಂತ ಸಂದರ್ಭದಲ್ಲಿ ಆ ಪತ್ನಿಯ ಸ್ಥಾನದಲ್ಲಿ ಬೇರೆ ಮಹಿಳೆ ನಿಂತು ಪೂಜೆ ಪುನಸ್ಕಾರವನ್ನ ಮಾಡಿರ್ತಾರೆ. ಆಕೆ ಜೊತೆ ಕೂಡ ಈತ ಫೋಟೋನ ತೆಗೆಸ್ಕೊಂಡಿರ್ತಾನೆ. ಈ ಕಾರಣದಿಂದಾಗಿ ಆ ಪತ್ನಿ ಜೀವಂತವಾಗಿ ಇರುವಾಗಲೇ ಬೇರೆಯವರನ್ನ ಕರ್ಕೊಂಡ್ಬಂದು ನೀನು ಅಕ್ರಮ ಸಂಬಂಧ ಇರೋದಕ್ಕೆ ಆಕೆಯ ಪತ್ನಿಯನ್ನಾಗಿ ನೀನು ಎರಡನೇ ಮದುವೆ ಆಗಿದೆ ಎಂಬ ವಿಚಾರದಲ್ಲಿ ಏನು ಕೊಲೆ ಆಗಿದ್ದಾರೆ ರಾಧಾ ಇವರು ಪ್ರಶ್ನೆಯನ್ನ ಏನ್ ಮಾಡಿದ್ರು. ಆನ್ಲೈನ್ ಈ ಬಗ್ಗೆ ಮಾತನಾಡೋದಕ್ಕೆ ಮೃತಪಟ್ಟಿರುವಂತಹ ರಾಧಾ ಸಹೋದರ ಪ್ರದೀಪ್ ಅವ್ರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಪ್ರದೀಪ್ ಅವರೇ, ನಿಮ್ಗೆ ಯಾವಾಗ ಈ ಘಟನೆ ಬಗ್ಗೆ ಮಾಹಿತಿ ಸಿಕ್ತು? ಅಂದ್ರೆ ರಾಧಾ ಅವ್ರಿಗೆ ಗೊತ್ತೇ ಇರ್ಲಿಲ್ವಾ ಈ ಆರೋಪಿ ಕುಮಾರ್ ಬೇರೊಂದು ಮದುವೆ ಆಗಿದ್ದಾರೆ ಅಂತ ಹೇಳಿ? ನಿಮ್ಗೆಲ್ಲ ಗೊತ್ತಿರ್ಲಿಲ್ವಾ? ಇಲ್ಲ ಮೇಡಮ್, ಗೊತ್ತಿಲ್ಲ, ಇನ್ಫಾರ್ಮೇಶನ್ ಗೊತ್ತಿಲ್ಲ ನಮ್ಗೆ. ಅಂದ್ರೆ ಇವರಿಬ್ರು ಸೆಪರೇಟ್ ಆಗಿ ವಾಸ ಮಾಡ್ಕೊಂಡಿದ್ರಾ, ಗಂಡ ಹೆಂಡತಿ? ಗಂಡ ಹೆಂಡತಿ ಸೆಪರೇಟ್ ಆಗೇ ಇದ್ರು. ಒಂದು 3 ವರ್ಷದ ಹಿಂದೆನೆ ಸೆಪರೇಟ್ ಆಗಿದ್ರು ಮೇಡಮ್. ಹಾ, ಯಾವ ಕಾರಣಕ್ಕೆ ಮನಸ್ತಾಪ ಬಂತು? ಮನಸ್ತಾಪ ಬಂದಿರೋದು ಯಾವ್ದಕ್ಕೆ ಅಂತ ಗೊತ್ತಿಲ್ಲ ಮೇಡಮ್, ನಮ್ಗೆ ಅಷ್ಟು ಇದಿರಲ್ಲ. ನಾನ್ ಬೆಂಗಳೂರಲ್ಲಿ ವರ್ಕ್ ಮಾಡೋದು. ಓಕೆ. ಹಂಗಾಗಿ ನಮ್ಗೆ ಸಪರೇಟ್ ಆಗಿರೋದೆಲ್ಲ ಗೊತ್ತಿತ್ತು. ಅವ್ರು ಹಾಸನಲ್ಲಿ ಇದ್ರು, ಮತ್ತೆ ಇವರು ಆಲೂರವ್ರು ಇದ್ರು. ಅವ್ರ ಮಗ ಅವ್ರ ಜೊತೆನೆ ಇದ್ರು, ಅಮ್ಮನ ಜೊತೆನೆ ಇದ್ರು. ಇವಾಗ ಏನೋ ಸಪರೇಟ್ ಆಗಿ ಹಾಸನ ಇದಾರಂತೆ ಅವ್ರ ಮಗ. ನಿಮ್ಗೆ ಯಾವಾಗ ವಿಷಯ ಗೊತ್ತಾಯ್ತು? ಯಾಕಂದ್ರೆ ರಾಧಾ ಅವ್ರಿಗೆ ಫೋಟೋ ಮುಖೇನ ಇರುಮುಡಿ ಕಟ್ಟುವಾಗ ಬೇರೊಬ್ರನ್ನ ಕರ್ಕೊಂಡು ಹೋಗಿದ್ದಾರೆ ಅಂತ ಏನೋ ಗೊತ್ತಾಯ್ತಂತಲ್ಲ, ಅವಾಗ ನಿಮ್ಗೂ ಇನ್ಫಾರ್ಮೇಶನ್ ಹೇಳಿದ್ರಾ, ತಿಳಿಸಿದ್ರಾ ಹಿಂಗಾಗಿ? ನಮಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲ. ಅಕ್ಕ ನಮ್ಮನೆಗೆ ಬರ್ತಿದ್ವು. ನಮ್ಮ ಅಮ್ಮನ ಜೊತೆ ಜಾಸ್ತಿ ಅಟ್ಯಾಚ್ಮೆಂಟ್ ಇತ್ತು. ಚಿಕ್ಕಮ್ಮ ಅಂದ್ರೆ ಜಾಸ್ತಿ ಇಷ್ಟ ಅವ್ರಿಗೆ. ನಮ್ಮ ಅಮ್ಮನ ಜೊತೆ ಅಟ್ಯಾಚ್ಮೆಂಟ್ ಜಾಸ್ತಿ ಇತ್ತು. ನಮ್ಮ ಮನೇಲೆ ಇರ್ತಿದ್ರು, ಬಂದ್ರೆ ಒಬ್ಳೆ ಇರಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮ ಅಮ್ಮನ ಜೊತೆ ಜಾಸ್ತಿ ಇರೋರು. ನಾನು ಬೆಂಗಳೂರಲ್ಲಿ ರೀಸೆಂಟ್ ಆಗಿ ಬಂದು ನಾನು ಹಾಸನಿಗೆ ಇದಾಗಿದ್ದು. ಹಂಗಾಗಿ ನಮ್ಮ ಮನೆಗೂ ಬಂದು ಇತ್ತು ಹೋಗ್ತಾ ಇದ್ರು. ಆಮೇಲೆ ಇವಾಗ ಸೋಮವಾರ ಬಂದ್ಬಿಟ್ಟು 4 ಗಂಟೆಗೆ ನನ್ನ ತಮ್ಮ ಅಂದ್ರೆ ನಮ್ಮ ಅಕ್ಕನ ಸ್ವಂತ ತಮ್ಮ ಅವ್ನ್ ಫೋನ್ ಮಾಡಿದ್ದು, ಅಕ್ಕ ಅತ್ತಿ ಹಿಂಗಾಗಿದೆ, ಸ್ವಲ್ಪ ನೀನು ಅಲ್ಲೇ ಇರೋ. ಅವ್ರು ಅರ್ಸಿಕೆರೆಯಲ್ಲಿ ಇರೋದು, ನಾ ಹಾಸನಲ್ಲಿ ಇರೋದು. ಅಲ್ಲಿಂದ ಹೋಗಿ ಆಲೂರು ಹತ್ರ ಆಗುತ್ತೆ, ನೀನು ಹೋಗಿ ಇನ್ಫಾರ್ಮೇಶನ್ ಮಾಡ್ತಾ ಇದ್ದೆ, ಏನ್ ನೋಡ್ತೀರಂದ. ಹಂಗಾಗಿ ನಾನು ಆಲೂರಿಗೆ ಬಂದು ಹೋಗಿ ನೋಡೋತ್ತಿಗೆ ಅವ್ನ ಮಗ ನನಗೆ ಸ್ಟೇಷನ್ ಕಡೆಯಿಂದ ಫೋನ್ ಮಾಡಿಸಿ ಈ ತರ ಆಗಿದೆ, ಸತ್ತೋಗಿದ್ದಾರೆ ಬನ್ನಿ ಅಂತ. ಅಪ್ಪ ಸಾಯಿಸಿದ್ದಾರೆ, ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತಾನೆ ಹೇಳಿದ ಅವ್ರ ಮಗನ. ಆತನಿಗೆ ಎಷ್ಟು ವಯಸ್ಸೀಗ ಆ ಹುಡುಗಂಗೆ? ಅವರಿಗೆ 20. ಓಕೆ. ಅಂದ್ರೆ ಈ ಕುಮಾರೇ ಸಾಯಿಸಿದ್ದು ಅಂತ ಆ ಹುಡುಗ ನೋಡಿದನ, ಮಗ ನೋಡಿದ್ನ? ಇಲ್ಲ, ನೋಡಿದ್ದಾನೆ ನೋಡಿಲ್ಲ ಅನ್ನೋದು ಗೊತ್ತಿಲ್ಲ. ಬಟ್ ಸ್ಟೇಷನ್ ಕಡೆಯಿಂದ ಅವ್ರಿಗೆ ನನಗೆ ಫೋನ್ ಮಾಡಿದ್ದು, ಅಣ್ಣ ನನಗೂ ಸ್ಟೇಷನ್ ಕಡೆಯಿಂದಾನೇ ಬಂದಿದ್ದು ಅಂತ ಅವನು ಹೇಳ್ತಾನೆ. ಅರೆಸ್ಟ್ ಆಗಿದಾರ ಅವರು? ಅಂದ್ರೆ ಅವರೇ ಒಪ್ಕೊಂಡು ಬಂದಿದ್ದಾರೆ ಮೇಡಮ್. ಅಂದ್ರೆ ಇವಾಗ ಶನಿವಾರ ನೈಟ್ 9:09 ಗಲಾಟೆ ಆಗಿದೆ ಅನ್ನೋದು ಊರವರು ಪಕ್ಕದ ಮನವೇ ಹೇಳ್ತಿದ್ದಾರೆ. 9:00 ಜೋರ ಗಲಾಟೆ ಆಗ್ತಿತ್ತು. ಇವ್ರದ್ದು ಯಾವಾಗ್ಲೂ ಗಲಾಟೆ ಆಗುತ್ತೆ ಅಂತಾನು ಅವ್ರು ಇನ್ಫಾರ್ಮೇಶನ್ ಹೇಳ್ತಿದ್ರು. ಅದಾದ ನಾರ್ಮಲ್ ಆಗಿರುತ್ತಲ್ಲ ಗಲಾಟೆ ಅಂದ್ಬಿಟ್ಟು ಸುಮ್ಮನೆ ಆದ್ರಂತೆ ಅವರು. ನೈಟ್ ಅಲ್ಲೇ ಮನೆಯಲ್ಲಿ ಒಡೆದು ಸಾಯಿಸಿದ್ದಾರೆ. ಅಲ್ಲಿಂದ ತಗೊಂಡೋಗಿ ನೈಟು ಅಲ್ಲಿಂದ ಒಂದು 5 ಕಿಲೋಮೀಟರ್ ಮುಂದೆ ಒಂದು ಎಕ್ಸಿ ಹೊಳೆ ಬರುತ್ತೆ, ಅಲ್ಲಿ ತಗೊಂಡೋಗ್ಬಿಟ್ಟು ಹಾಕಿದ್ದಾರೆ ನೈಟು. ಅದು ಯಾವಾಗ ಎಷ್ಟು ಜನ ಏನ್ ಮಾಡಿದ್ದಾರೆ ಒಬ್ಬರಂತೂ ಸಾಕ್ಸಕ್ ಆಗಲ್ಲ ಮೇಡಮ್. ಅದು ಬ್ರಿಡ್ಜ್ ಹಂಗಿದೆ, ನ್ಯಾಷನಲ್ ಹೈವೇ ಆಗಿರೋದ್ರಿಂದ ಬೆಂಗಳೂರು ಮತ್ತೆ ಸಕಲೇಶ್ವರ ಮಂಗಳೂರು ನ್ಯಾಷನಲ್ ಹೈವೇ ಇದು ಅಲ್ಲಿ. ಹಂಗಾಗಿ ಅದ್ರ ಪಕ್ಕದಲ್ಲಿ ಒಬ್ಬರೇ ಸಾಕ್ಸಕ್ಕಂತೂ ಆಗಲ್ಲ, ಇದು ಪ್ರೀ ಪ್ಲಾನ್ಡ್ ಆಗಿರುತ್ತೆ. ಯಾಕೆಂದ್ರೆ ಅವರು ಶನಿವಾರ ನೈಟ್ 9:00 ಹೊಡೆದಾಕಿ ಸೋಮವಾರ ಬಂದು ಸರೆಂಡರ್ ಆಗಿದ್ದಾರೆ ಅಂದ್ರೆ ಅಲ್ಲಿಗೆ ಟೈಮ್ ತಗೊಂಡಿದ್ದಾರೆ ಅಂದ್ರೆ ಪ್ಲಾನ್ ಪಕ್ಕ ಮಾಡಿದ್ದಾರೆ ಅಂತ. ನಿಮ್ಗೆ ಇನ್ನೊಂದಿಷ್ಟು ಅನುಮಾನ ಇದೆ, ನೋಡೋಣ ಪೊಲೀಸರು ಯಾವ ತರ ತನಿಖೆ ಮಾಡ್ತಾರೆ. ಥ್ಯಾಂಕ್ ಯು ಮಾತಾಡಿದ್ದಕ್ಕೆ ಪ್ರದೀಪ್. ಧಾರವಾಡದಲ್ಲಿ ಸೇತುವೆ ಕೊಚ್ಕೊಂಡು ಹೋಗಿ ಸಂಚಾರ ಬಂದ್ ಆಗಿದೆ. ನೂತನ ಸೇತುವೆ ನಿರ್ಮಾಣಕ್ಕೆ ಸ್ಥಳೀಯರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ನ್ಯೂಸ್ 18 ಈ ಬಗ್ಗೆ ವರದಿ ಪ್ರಸಾರ ಆಗ್ತಾ ಇದ್ದಂಗೆ ಸರ್ಕಾರ ಎಚ್ಚೆತ್ತುಕೊಂಡಿದೆ. 83 ಕೋಟಿ ಹಣವನ್ನ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ. ನೂತನ ಸೇತುವೆ ನಿರ್ಮಾಣಕ್ಕೆ ಸ್ಥಳೀಯರು ಆಗ್ರಹ ಮಾಡ್ತಾ ಇದ್ರು. ಧಾರವಾಡದಲ್ಲಿ ಸೇತುವೆ ಕೊಚ್ಕೊಂಡು ಹೋಗಿತ್ತು, ಪರಿಣಾಮ ಸಂಚಾರ ಬಂದ್ ಆಗಿತ್ತು. ನ್ಯೂಸ್ 18 ನಾವು ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಎಚ್ಚೆತ್ತುಕೊಂಡಿದೆ ಸರ್ಕಾರ. ಧಾರವಾಡ ಜಿಲ್ಲೆ ತಡಹಾಳ ಗ್ರಾಮದ ಬಳಿಯ ಸೇತುವೆ ಇದು. ಬೆಣ್ಣೆಹಳ್ಳಕ್ಕೆ ಅಡ್ಡಲಾಗಿ ನಿರ್ಮಿಸಿದ್ದ ಸೇತುವೆ ಕುಸ್ಕೊಂಡು ಹೋಗಿತ್ತು, ಅಂದ್ರೆ ಕುಸಿತ ಆಗಿತ್ತು. ಗದಗ, ನರಗುಂದ, ಧಾರವಾಡದ 8 ಗ್ರಾಮಗಳಿಗೆ ಸಂಪರ್ಕ ಈ ಸೇತುವೆ ಕುಸಿತ ಆಗಿದ್ರಿಂದ ಕಟ್ ಆಗಿತ್ತು.
2025 ಸೆಪ್ಟೆಂಬರ್ 11ನೇ ತಾರೀಕು ನ್ಯೂಸ್ 18ನಲ್ಲಿ ಈ ಬಗ್ಗೆ ನಾವು ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. 80 ಕೋಟಿ ವೆಚ್ಚದಲ್ಲಿ ಸೇತುವೆ, 3 ಕೋಟಿ ವೆಚ್ಚದಲ್ಲಿ ರಸ್ತೆ ನಿರ್ಮಾಣ ಅಂತ ಹೇಳಿ ಈಗ ಸರ್ಕಾರ ಹಣವನ್ನ ಮಂಜೂರು ಮಾಡಿದೆ. ಇದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್. ಸ್ಥಳೀಯರು ನ್ಯೂಸ್ 18ಗೆ ಧನ್ಯವಾದವನ್ನ ಹೇಳಿದ್ದಾರೆ. 18 ತಂಡ ಆಗಮಿಸಿ ದೊಡ್ಡ ವರದಿಯನ್ನ ಮಾಡಿತ್ತು. ತಡಾಳ ಮತ್ತು ನರಗುಂದ ನಡುವೆ ಇರತಕ್ಕಂತ ಬೆಣ್ಣೆಹಳ್ಳ ಮತ್ತು ದೊಡ್ಡ ಹಳ್ಳಕ್ಕೆ ಸೇತುವೆ ಕೊಚ್ಚಿ ಹೋಗಿ ಇವತ್ತ ಸಂಪರ್ಕನ ಕಡಿದುಕೊಂಡಿತ್ತು. ಅಂತ ಸುದ್ದಿಯನ್ನು ವಿಸ್ತಾರಗೊಂಡಂತ ಸರ್ಕಾರ ತಕ್ಷಣ ಸ್ಪಂದನೆ ಮಾಡಿ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು, ಲೋಕೋಪಯೋಗಿ ಸಚಿವರಂತ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು ತಕ್ಷಣ 80 ಕೋಟಿ ರೂಪಾಯಿ ನೂತನ ಬ್ರಿಡ್ಜ್ ಮಾಡಲಿಕ್ಕೆ ಅನುಮೋದನೆ ಕೊಟ್ರ. ಅದ್ರ ಕೂಡ ಪ್ಯಾರಲಲ್ ರೋಡ್ ಮಾಡಲಿಕ್ಕೆ ಒಂದು 3 ಕೋಟಿ ರೂಪಾಯಿ ಅದಕ್ಕೆ ಸರ್ವಿಸ್ ರೋಡ್ ಟೆಂಪರರಿ ಆಗಿ ಮಾಡಲಿಕ್ಕೆ ಕೂಡ ಅನುಮತಿ ಕೊಟ್ರ. ಇಂಥ ದೊಡ್ಡ ಕಾಮಗಾರಿಯನ್ನು ಕೊಟ್ಟದಕ್ಕೆ ಆ ಭಾಗದ ಶಾಸಕನಾಗಿ ಸರ್ಕಾರಕ್ಕೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ನ್ಯೂಸ್ 18 ಅವ್ರು ವರದಿ ಮಾಡಿದ್ರು, ಅವ್ರಿಗೂ ಕೂಡ ಆ ವಾಹಿನಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಪ್ರತಿ ವರ್ಷ ಮಳೆ ಆಕೈತಿ. ಆ ಮಳೆ ಆಗೋದ್ರಿಂದ ಏನಾಕಿತ್ತು, ಸಣ್ಣ ಪುಟ್ಟ ಆಗ್ತಿತ್ತು. ಆದ್ರೆ ಈ ಸರಿ ಅಂತೂ ಬ್ರಿಡ್ಜ್ ಕೊಚ್ಕೊಂಡು ಹೋಗಿರೋದ್ರಿಂದ ಒಂದು ಬೈಕ್ ಸುತ್ತಾಕ ಅಲ್ಲಿ ಓಡಾಡೋಕೆ ತೊಂದರೆ ಆಗೈತಿ. ಆ ಕಾರಣ ಇವತ್ತು ನಮ್ಮೂರಲ್ಲಿ ನ್ಯೂಸ್ 18 ಕನ್ನಡದವರು ಬಂದು ಸರಿಯಾಗಿ ಪ್ರಸಾರ ಮಾಡಿ ಇಲ್ಲೇನು ಸಮಸ್ಯೆಗಳೈತನ ಆ ಸಮಸ್ಯೆಗಳನ್ನ ಕಿವಿ ಮುಟ್ಟೋಗಿ ಸರ್ಕಾರಕ್ಕೆ ವರದಿಯನ್ನು ಮಾಡಿದ್ರು. ಆ ವರದಿ ಮುಖಾಂತರ ಇವತ್ತು ಏನಾಗೈತಿ, 83 ಕೋಟಿ ಇವತ್ತು ಸ್ಯಾಂಕ್ಷನ್ ಆಗೈತಿ. ಇದು ವಿಶೇಷವಾಗಿ ನಾವು ನ್ಯೂಸ್ 18 ಕನ್ನಡದವರಿಗೆ ನಾವು ತುಂಬ ಅಭಿನಂದನೆ ಸಲ್ಲಿಸ್ತೀನಿ. ಅದ್ರ ಜೊತೆ ಸರ್ಕಾರಕ್ಕೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ಇದು ಶೀಘ್ರವಾಗಿ ಕೆಲಸ ಪ್ರಾರಂಭ ಮಾಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಕೊಳ್ತೀನಿ. ಇದು ವರ್ಷ ಭಾಳ ಬ್ರಿಡ್ಜ್ ಕುಸಿತಿತ್ತು. ಇದನ್ನ ಯಾರೂ ಕ್ಷೇಮವಾಗಿ ತಗೊಂಡಿದ್ದಿಲ್ಲ. ಇದನ್ನ ನ್ಯೂಸ್ 18 ಅವ್ರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸಬೇಕಾದ. ಯಾಕಂದರೆ ಇವರು ಇದನ್ನ ವರದಿಯನ್ನು ಮುಟ್ಟಿಸಿ ನಮ್ಮ MLA ಅವರಿಂದ ನಮ್ಮ ಮುಖ್ಯಮಂತ್ರಿಗಳವರಿಗೆ ವರದಿ ಮುಟ್ಟಿಸಿ ಆದಷ್ಟು ಬೇಗನ ಇದಕ್ಕೆ 80 ಕೋಟಿ ರೊಕ್ಕವನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ. ಅದೇ ಥರನಾಗಿ ರೋಡಿನ ವಿಭಜನೆಗಾಗಿ 3 ಕೋಟಿ ಸ್ಯಾಂಕ್ಷನ್ ಮಾಡಿ 83 ಕೋಟಿ ಇದಕ್ಕೆ ಆಲ್ರೆಡಿ ರೊಕ್ಕ ಸ್ಯಾಂಕ್ಷನ್ ಮಾಡಿದ್ದಾರೆ. ಆದ ಕಾರಣ ಇದು ಕಾಮಗಾರಿ ಲೋಗೋ ಆಗುತ್ತಂತಂದು ಅವರಿಗೆ ನಾನು ಮನವಿ ಮಾಡಿ. ಇದು ಸ್ಥಳೀಯರ ಮಾತು. ನ್ಯೂಸ್ 18ನಲ್ಲಿ ನಾವು ಸೆಪ್ಟೆಂಬರ್ನಲ್ಲಿ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಈಗ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಧಾರವಾಡದಲ್ಲಿ ಸೇತುವೆ ಕೊಚ್ಕೊಂಡು ಹೋಗಿತ್ತು. ಪರಿಣಾಮ ಸಾಕಷ್ಟು ಗ್ರಾಮಗಳಿಗೆ ಸಂಚಾರ ಬಂದ್ ಆಗಿತ್ತು. ನೂತನ ಸೇತುವೆ ನಿರ್ಮಾಣ ಮಾಡಿ ಅಂತ ಹೇಳಿ ಸ್ಥಳೀಯರು ಆಗ್ರಹ ಮಾಡ್ತಾ ಇದ್ರು. ಆದರೆ ಸರ್ಕಾರ ಅಧಿಕಾರಿಗಳು ಈ ಬಗ್ಗೆ ಕಿವಿಗೊಟ್ಟಿರಲಿಲ್ಲ. ಆದರೆ ನ್ಯೂಸ್ 18ನಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದ್ದಂಗೆ ಎಚ್ಚೆತ್ತುಕೊಂಡಿದೆ ಸರ್ಕಾರ. ಈಗ 83 ಕೋಟಿ ಹಣವನ್ನ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ. ಸೇತುವೆ ಪ್ಲಸ್ ರಸ್ತೆ ನಿರ್ಮಾಣಕ್ಕೆ ಅಂತ ಹೇಳಿ ಟೋಟಲ್ ಆಗಿ 83 ಕೋಟಿ ಹಣವನ್ನ ಬಿಡುಗಡೆ ಮಾಡಲಾಗಿದೆ. ಧಾರವಾಡ ಜಿಲ್ಲೆ ತಡಹಾಳ ಗ್ರಾಮದ ಬಳಿ ಸೇತುವೆ, ಬೆಣ್ಣೆಹಳ್ಳಕ್ಕೆ ಅಡ್ಡಲಾಗಿ ಈ ಸೇತುವೆ ನಿರ್ಮಾಣ ಆಗಿತ್ತು ಮುಂಚೆ. ಆದರೆ ಅದು ಕುಸಿತ ಆಗಿತ್ತು. ಅದಾದ್ಮೇಲೆ ಮತ್ತೆ ಅದನ್ನ ಕಟ್ಟುವಂತ ಕೆಲಸವನ್ನ ಯಾರೂ ಮಾಡಿರಲಿಲ್ಲ. ಆನೇಕಲ್ ಉಪವಿಭಾಗದ ಪೊಲೀಸರು ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಶಂಕಿತ ಅಕ್ರಮ ಬಾಂಗ್ಲಾ ವಲಸಿಗರ ಶೆಡ್ಗಳ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಆನೇಕಲ್ ವಿಭಾಗದಲ್ಲಿ 37 ಮಂದಿ ಬಾಂಗ್ಲಾದೇಶದವರು ಪತ್ತೆಯಾಗಿದ್ದಾರೆ. ಒಂದು ವಾರದಿಂದ ಸರಣಿ ದಾಳಿಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಬನೇರ್ಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 20 ಮಂದಿ ಪತ್ತೆಯಾಗಿದ್ದಾರೆ. ಟೋಟಲ್ ಆಗಿ ಆನೇಕಲ್ ವಿಭಾಗದಲ್ಲಿ 37 ಮಂದಿ ಪತ್ತೆಯಾಗಿದ್ದಾರೆ. 6 ಜನ ಮಕ್ಕಳು ಸೇರಿದಂತೆ 20 ಮಂದಿಯನ್ನ ಪೊಲೀಸರು ಬನೇರ್ಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಶಕ್ಕೆ ಪಡೆದಿದ್ದಾರೆ. ಇನ್ನೊಂದು ಕಡೆ ಅತ್ತಿಬೆಲೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 2 ಮಂದಿನ ವಶಕ್ಕೆ ಪಡೆಯಲಾಗಿದೆ. ಇಬ್ಬರನ್ನ ಆನೇಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 15 ಮಂದಿಯನ್ನ ವಶಕ್ಕೆ ಪಡೆಯಲಾಗಿದೆ. ನಕಲಿ ಪಾಸ್ಪೋರ್ಟ್, ಆಧಾರ್ ಕಾರ್ಡ್ ಸೇರಿದಂತೆ ದಾಖಲೆಗಳನ್ನ ಇವರು ಸೃಷ್ಟಿ ಮಾಡಿಕೊಂಡು ಬಂದಿದ್ದಾರೆ ಅಂತ ಹೇಳಿ ಆರೋಪ ಇದೆ. ಸ್ಕ್ರಾಪ್ ಗೋದಾಮುಗಳ ಶೆಡ್ಗಳಲ್ಲಿ ಇವರು ವಾಸ ಮಾಡ್ತಿದ್ರು ಶಂಕಿತ ಬಾಂಗ್ಲಾ ವಲಸಿಗರು. ಇನ್ನೂ ಕೆಲವರು ಅಪಾರ್ಟ್ಮೆಂಟ್ಗಳಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ. ರಾತ್ರಿ ಸಮಯದಲ್ಲಿ ಚಿಂದಿ ಆಯುವಂತ ಕೆಲಸವನ್ನ ಮಾಡ್ತಾ ಇದ್ರು ಇವರು. ಇನ್ನು ಬಾಂಗ್ಲಾ ವಲಸಿಗರನ್ನ ಫಾರಿನರ್ಸ್ ರೀಜನಲ್ ರಿಜಿಸ್ಟ್ರೇಷನ್ ಆಫೀಸರ್ ಮುಂದೆ ಹಾಜರುಪಡಿಸಲಾಗಿದೆ. ಬರ್ತದೆ